ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಲೆಲೂಯ. ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ, ಅಪೊಸ್ತಲರ ಕಾರ್ಯಗಳು ಅದರ 8ನೇ ಅಧ್ಯಾಯ 26ನೇ ವಚನ ಹೇಳ್ತದೆ, ಅಷ್ಟರಲ್ಲಿ ಕರ್ತನ ದೂತನು ಫಿಲಿಪ್ಪನಿಗೆ, ನೀನು ಎದ್ದು ದಕ್ಷಿಣ ಕಡೆಗೆ ಯೆರೂಸಲೇಮಿನ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗು, ಅದು ಅಡವಿ ಎಂದು ಹೇಳಿದನು. ಕರ್ತನ ದೂತನು ಕರ್ತನ ಒಂದು ಆತ್ಮನವರಿಗೆ ನಡೆಸಿರುವ ಹಾಗೆ ಆ ದಿನಗಳಲ್ಲಿ ನಡೆದಿರುವಂಥದ್ದು ನಾವು ನೋಡ್ತೇವೆ. ಕರ್ತನ ದೂತನು ಫಿಲಿಪ್ಪನಿಗೆ ಬಂದು ಹೇಳುವಂತಹದ್ದು, ನೀನು ಎದ್ದು ಏನ್ ಮಾಡ್ಬೇಕಾಗಿದೆ ಅಂದ್ರೆ ದಕ್ಷಿಣದ ಕಡೆಗೆ ಹೋಗು, ಯೆರೂಸಲೇಮಿನ ಒಂದು ಗಾಜಕ್ಕೆ ಹೋಗುವಂತಹ ದಾರಿಯಲ್ಲಿ ನೀನು ಹೋಗು. ಅಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ಅಡವಿ ಆಗಿದೆ, ಅದು ಒಂದು ಅರಣ್ಯವಾದ ಪ್ರದೇಶವಾಗಿದೆ, ಅಲ್ಲಿ ನೀನು ನಡೆದುಕೊಂಡು ಅಲ್ಲಿ ನೀನು ನಡಿ ಎಂದಾಗಿ ಹೇಳುವಂಥದ್ದು ನೋಡ್ತೇವೆ. ಈ ಇತ್ತೀಚಿನ ದಿನಗಳಲ್ಲಿ ಕರ್ತನ ಸ್ವರ ಕೇಳುವಂಥದ್ದೇನಾದ್ರೆ, ಕರ್ತನೆ ಅಲ್ಲಿ ಹೋಗ್ಲಾ, ಅಲ್ಲಿ ಎಷ್ಟೋ ಒಳ್ಳೆ ಒಂದು ನಾವು ನೋಡ್ತೇವೆ, ಅಲ್ಲಿ ಲೋಟನನ್ನು ಆರಿಸಿಕೊಂಡಂತಹ ಒಂದು ಹಸಿರಾದ ಪ್ರದೇಶದ ಹಾಗೆ ಇದೆ, ನಾನು ಹೋಗ್ಲಾ ಕರ್ತನೆ, ಅಲ್ಲಿ ಹೋಗಿ ನಾನು ತಂಗಲ, ಇಲ್ಲಿ ಹೋಗಿ ನಾನು ಇಲ್ಲ, ಎಷ್ಟು ಆಶೀರ್ವಾದವಿದೆ ದೇವರೇ, ಅಲ್ಲಿ ಎಲ್ಲ ರೀತಿಯ ಸವಲತ್ತುಗಳಿವೆ ಅನ್ನೋದಾಗಿ ನಾವು ಅನೇಕ ಆವರ್ತಿ ಆ ರೀತಿಯಾಗಿ ಆರಿಸಿಕೊಳ್ಳುತ್ತೇವೆ. ಆದರೆ ಇಲ್ಲಿ ನೋಡುವಂತಹದ್ದೇನೆಂದ್ರೆ, ಅವರು ದೂತನ ಮೂಲಕ ಕರ್ತನ ದೂತನ ಮೂಲಕ ಬಂದಂತಹ ಮಾತಿಗೆ ಅಡವಿಯೋ ಅಥವಾ ಈ ಒಂದು ಮುಳ್ಳುಗಾಡಿನ ಪ್ರದೇಶವೋ ಏನೇ ಆಗಿದ್ರೂ ಸಹ ಕರ್ತನ ಮಾತಿಗೆ ಅವರು ಕಿವಿಗೊಟ್ಟಿರುವಂಥದ್ದು ನಾವು ಗಮನಿಸ್ತೇವೆ. ಅಲ್ಲಿ ಇಲ್ಲಿ ಎಂದಾಗಿ ಅವರು ಆರಿಸಿಕೊಂಡಿಲ್ಲ, ಅವರು ಸ್ವತಃವಾಗಿ ಅವರು ಯಾವುದೂ ಸಹ ತಮ್ಮಷ್ಟಕ್ಕೆ ತಾವು ಅದನ್ನು ಚೂಸ್ ಮಾಡಲಿಲ್ಲ ಎಂದಾಗ ನಾವು ನೋಡ್ತೇವೆ. ಈ ದಿನದಲ್ಲಿ ನಾವು ಹೇಳುವಂತಹದ್ದು ಏನಂದ್ರೆ, ಕರ್ತನಲ್ಲಿ ಮಕ್ಕಳೇ, ನಾವು ಕರ್ತನ ಸ್ವರವನ್ನು ಕೇಳಿಸಿಕೊಂಡು ಕರ್ತನ ನಮ್ಗೆ ಯಾವ ದಾರಿಯಲ್ಲಿ ನಡಿ ಅನ್ನೋದಾಗಿ ಹೇಳ್ತಾನೋ ಆ ದಾರಿಯಲ್ಲಿ ನಡಿಲಿಕ್ಕೆ ಈಗೋ ಕರ್ತನ ಬಲವನ್ನು ಹೊಂದಿದವರಾಗಿದ್ದೇವೆ. ನೀನು ಹೇಳುವಂತಹ ದಾರಿಯಲ್ಲಿ ನಾನು ನಡಿತೇನೆ, ಅದು ಅಡವಿ ಆಗಿರ್ಬೋದು, ಅದು ಬೇರೆ ಯಾವುದೇ ಪ್ರದೇಶ ಆಗಿರ್ಬೋದು, ನೀನು ನನ್ನನ್ನು ನಡೆಸು, ನೀನು ನನ್ನ ಜೀವಿತವನ್ನು ನಡೆಸು, ನೀನು ಹೇಳು, ನಾನು ಅದರಂತೆ ನಾನು ಮಾಡ್ತೇನೆ ಎಂದಾಗಿ ಕರ್ತನಿಗೆ ಹೇಳೋಣ. ಹಾಗಾಗುವಂತೆ ದೇವರು ನಿಮಗೆ ಕೃಪೆಯನ್ನು ಅನುಗ್ರಹ ಮಾಡಿ. ಆಮೇನ್.